ಸಪ್ತರ್ಷಿ ಸಮರ್ಪಣ್ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆ ಬೇಕಾದಂಥ ವಿಶೇಷ ಸುದ್ದಿಗಳನ್ನು ಹೆಜ್ಜೆ ಹೆಜ್ಜೆಗೂ ನಾನು ನಿಮಗೆ ಕೊಡ್ತಾ ಬರ್ತಾಯಿದ್ದೀನಿ. ಈಗಿನ ವಿಷಯ ಜನ್ಮಾಂತರ. ಒಂದು ಕಾಲ ಇತ್ತು, ಜನ್ಮಾಂತರ ಅಂತ ವಿಷಯ ತೆಗೆದ ತಕ್ಷಣವೇ ಅವೆಲ್ಲ ಬರೀ ಸುಳ್ಳು, ಅದನ್ನು ಯಾರು ನಂಬ್ತಾರೆ, ಅದೆಲ್ಲಿ ನಡೆಯುತ್ತೆ ಅಂತ ಹೇಳ್ತಾಯಿದ್ರು. ಆದರೆ ಬಂಧುಗಳೇ, ಇವತ್ತು ವಿಜ್ಞಾನ ಬಹಳ ಬಹಳ ಮುಂದುವರೆದಿದೆ. ಎಷ್ಟೋ ದೇಶಗಳಲ್ಲಿ ನಾನು ಕಲೆಕ್ಟ್ ಮಾಡಿರೋ ಇನ್ಫಾರ್ಮೇಷನನ್ನು ನೋಡಿದಾಗ ಜನ್ಮಾಂತರ ಅನ್ನೋದು ಖಂಡಿತ ಇದೆ ಅಂತ ಪ್ರೂವ್ ಆಗಿದೆ. ಆದರೆ ಅದನ್ನು ನಾವು ಅನಲೈಸ್ ಮಾಡಿ ಮತ್ತೊಬ್ಬರಿಗೆ ಆ ವಿಷಯಗಳನ್ನು ಹೇಳುವಾಗ ಬೇರೆ ಬೇರೆ ಆಯಾಮಗಳು ಬರ್ತಾಯಿದೆ. ಹಾಗಾದರೆ ಜನ್ಮಾಂತರ ತಿಳ್ಕೊಂಡ್ರೆ ಅನುಕೂಲನ ಅಥವಾ ಅನಾನುಕೂಲನ? ನೋಡಿ, ಎಷ್ಟೋ ಸತಿ ನಮಗೆ ಗೊತ್ತಿಲ್ಲದಿದ್ದ ಹೇಳ್ತೀವಿ. ಏನಾರು ಕಷ್ಟ ಬಂತು ಅಂತಂದರೆ, ಅಯ್ಯೋ ಯಾವ ಜನ್ಮದಲ್ಲಿ ನಾನು ಏನು ಮಾಡೋದನೋ ಏನೋ, ನಮಗೇ ಗೊತ್ತಿರೋದಿಲ್ಲ. ನಮಗೆ ಜನ್ಮಾಂತರದ ಬಗ್ಗೆ ನಂಬಿಕೆನೇ ಇರೋದಿಲ್ಲ. ಆದರೂ ಕೂಡ ನಮ್ಮ ಬಾಯಲ್ಲಿ ಜನ್ಮಾಂತರದ ಬಗ್ಗೆ ಮಾತಾಡುತ್ತೆ. ಅಥವಾ ಮಕ್ಕಳು ಏನಾದ್ರು ಗಲಾಟೆ ಮಾಡ್ತಿರ್ತಾರೆ, ಒಳ್ಳೆ ಬೆನ್ನಿಡು ಶನಿ ಥರ ಕಾಡ್ತಾನೆ, ಯಾವ ಜನ್ಮದಲ್ಲಿ ಏನಾಗಿದ್ದೋ ನನ್ನ ಮಗನಿಗೆ ಅಂತ ಅವನು ಕೂಡ ಮಾತಾಡ್ತಿರ್ತಾರೆ. ಅಂದರೆ ನಮಗೇ ಗೊತ್ತಿಲ್ಲದ ಹಾಗೆ ಜನ್ಮಾಂತರ ಅನ್ನೋದು ನಮ್ಮ ಮಾತುಗಳಲ್ಲಿ ಹಾಸು ಹೊಕ್ಕಾಗಿದೆ. ಆ ಜನ್ಮಾಂತರವನ್ನು ತಿಳ್ಕೊಬೇಕಾದ್ರೆ ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿ ಅಂತ ಒಂದು ತಂತ್ರ ಇದೆ. ಆ ತಂತ್ರದ ಮುಖಾಂತರ ಮಾಡಿದಾಗ ನಿಮ್ಮ ಪೂರ್ವಜನ್ಮ ಹೇಗಿತ್ತು, ಅದರಿಂದ ಈ ಜನ್ಮಕ್ಕೆ ಏನು ತೊಂದರೆ ಆಗಿದೆ, ಮುಂದಿನ ಜನ್ಮಕ್ಕೆ ಏನಾಗಬಹುದು ಎಲ್ಲವನ್ನೂ ತಿಳ್ಕೊಬಹುದು. ಈ ವಿಷಯವನ್ನು ಯಾಕೆ ತಗೊಂಡೆ ಅಂದರೆ, ಎಷ್ಟೋ ಜನಕ್ಕೆ ಟ್ರಾನ್ಸ್ ಕಳಿಸಿದಾಗ ಪಾಸ್ಟ್ ಲೈಫ್ ರಿಗ್ರೆಷನ್ ಮಾಡಿದಾಗ ಒಂದು ಭಯ ಇರುತ್ತೆ. ನನ್ನ ಪಾಸ್ಟ್ ಲೈಫ್ ರಿಗ್ರೆಷನ್ ಮಾಡಿಬಿಟ್ರೆ ನಾನು ಹಿಂದೆ ಮಾಡಿದ್ದೆಲ್ಲ ಗೊತ್ತಾಗ್ಬಿಡುತ್ತೆ ಅವರಿಗೆ. ಅವೆಲ್ಲ ಸುಳ್ಳು ಬಂಧುಗಳೇ. ನಮಗೇನು ವಿಡಿಯೋ ಥರ ಕಾಣೋದಿಲ್ಲ. ಆದರೆ ಈ ಜನ್ಮದಲ್ಲಿ ನಿಮಗೆ ಯಾವುದೋ ಒಂದು ಪರಿಹಾರ ಮಾಡೋಕ್ಕಾಗದೇ ಇರೋಂತಹ ಒಂದು ತೊಂದರೆ ಇದ್ದಾಗ, ಆ ಪರಿಹಾರ ಆಗದೇ ಇರೋಂತಹ ತೊಂದರೆ ಇರುತ್ತಲ್ಲ, ಅದಕ್ಕೆ ಏನು ಕಾರಣ ಅಷ್ಟು ಮಾತ್ರ ಗೊತ್ತಾಗುತ್ತೆ ಪಾಸ್ಟ್ ಲೈಫ್ ರಿಗ್ರೆಷನ್ನಲ್ಲಿ. ನಮಗೇನು ವಿಡಿಯೋ ಥರ ಏನೂ ಕಾಣೋದಿಲ್ಲ. ಎಷ್ಟೋ ಜನ 100ಕ್ಕೆ 95 ಜನ ಅಂದ್ಕೊಂಡ್ಬಿಟ್ಟಿರ್ತಾರೆ, ಇವ್ರಿಗೆ ವಿಡಿಯೋ ಥರ ಏನೋ ಕಾಣುತ್ತೆ. ಕೆಲವರು ಬರ್ತಾರೆ, ಎಷ್ಟು ಬೇಕಾದ್ರೂ ದುಡ್ಡು ಕೊಡ್ತೀನಿ ನಾನು ನಿಮಗೆ, ನನಗೆ ನನ್ನ ಪಾಸ್ಟ್ ಲೈಫ್ ತೋರಿಸ್ಬಿಡಿ ಅಂತ. ಅವೆಲ್ಲ ಅಂತಹ ಅಲ್ಲ. ಇದೊಂದು ವಿದ್ಯೆ, ಒಂದು ಸೈಂಟಿಫಿಕ್ ವಿದ್ಯೆ. ಇದಕ್ಕೆ ಕಂಪ್ಲೀಟ್ ವೈಜ್ಞಾನಿಕ ಆಧಾರ ಇದೆ. ಫಾರಿನ್ ಕಂಟ್ರಿಗಳಲ್ಲೂ ಕೂಡ ಈ ಪಾಸ್ಟ್ ಲೈಫ್ ರಿಗ್ರೆಷನ್ ಇರ್ಬೋದು, ಇದು ಫ್ಯೂಚರ್ ಪ್ರೋಗ್ರೆಷನ್ ಅದನ್ನು ಮಾಡ್ತಾಯಿದ್ದಾರೆ. ಎಷ್ಟೋ ಸತಿ ನಾವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಈ ಮೆಡಿಕಲ್ ಫೀಲ್ಡಲ್ಲಿ ಖರ್ಚು ಮಾಡಿ ಆ ಡಾಕ್ಟ್ರುಗಳನ್ನ ಉತ್ಪತ್ತಿ ಮಾಡಿ ಔಷಧಿಗಳನ್ನು ಕಂಡುಹಿಡಿದು ಟ್ರೀಟ್ಮೆಂಟ್ಗಳನ್ನು ಕೊಡ್ತೀವಿ. ಆದರೆ ನಾನು ಕಂಡುಕೊಂಡ ಸತ್ಯ ಅಂತಂದರೆ, ಪಾಸ್ಟ್ ಲೈಫ್ ರಿಗ್ರೆಷನ್ನಲ್ಲಿ ಆ ವ್ಯಕ್ತಿಯ ತೊಂದರೆಗಳಿಗೆ ಮೂಲ ಕಾರಣವನ್ನು ತಿಳ್ಕೊಂಡು ಅಲ್ಲೇ ನಾವು ಟ್ರೀಟ್ಮೆಂಟ್ ಕೊಟ್ಟಾಗ ಯಾವುದೇ ಔಷಧಿಗಳಿಲ್ಲದೇ ಸಾವಿರಾರು ಕಾಯಿಲೆಗಳು ಗುಣ ಆಗ್ತಾಯಿದೆ. ನಿಮಗೆ ಗೊತ್ತಿದೆ, ಎಲ್ಲ ಕಾಯಿಲೆಗಳು ಕೂಡ ಸೈಕೋಸೊಮ್ಯಾಟಿಕ್ ಅಂದರೆ ಮಾನಸಿಕ ಜನ್ಯ. ಹಾಗಾಗಿ ಸಪ್ತರ್ಷಿ ಸಮರ್ಪಣ್ ಹೀಲಿಂಗ್ ಸೆಂಟರ್ ನನ್ನ ಒಂದು ಕ್ಲಿನಿಕಲ್ಲಿ ಆಲ್ಮೋಸ್ಟ್ ಆಲ್ ನಾನು ಕೊಡುವಂತಹ ಎಲ್ಲ ಟ್ರೀಟ್ಮೆಂಟ್ಗಳು ಕೂಡ ಜನ್ಮಾಂತರಕ್ಕೆ ಸಂಬಂಧಪಟ್ಟದ್ದು. ಒಂದು ವ್ಯಕ್ತಿ ಬಂದಾಗ ಅವನು ಏನೇ ತೊಂದರೆ ಹೇಳಲಿ, ಸಿ ಟು ಸಿ ಅಂದರೆ ಕೋಲ್ಡ್ ಟು ಕ್ಯಾನ್ಸರ್, ನಾನು ಅದನ್ನು ನೋಡೋದು ಜನ್ಮಾಂತರದ ಒಂದು ಬ್ಯಾಕ್ಗ್ರೌಂಡಲ್ಲಿ. ಆವಾಗ ಏನಾಗುತ್ತಂದರೆ, ಒಂದು ಪ್ರತಿಯೊಂದು ಘಟನೆಗೂ ಕೂಡ ಒಂದು ಮೂಲ ಇದ್ದೇ ಇರುತ್ತೆ. ಆ ಮೂಲವನ್ನು ತಿಳ್ಕೊಂಡಾಗ ಆ ಪರಿಹಾರ ಏನು ಅಂತ ಕೂಡ ಗೊತ್ತಾಗುತ್ತೆ. ಪರಿಹಾರ ಕೊಟ್ಟಾಗ ಆಲ್ಮೋಸ್ಟ್ ಆಲ್ ಎಲ್ಲ ರೀತಿಯ ತೊಂದರೆಗಳನ್ನು ಕೂಡ ವಿಶೇಷ ರೀತಿಯಲ್ಲಿ ಪರಿಹಾರವನ್ನು ಕಂಡುಕೊಂಡಿದೆ. ಹಾಗಾಗಿ ನಿಮಗೇನಾದ್ರು ಜನ್ಮಾಂತರಕ್ಕೆ ಸಂಬಂಧಪಟ್ಟಂತಹ ಚಿಕಿತ್ಸೆ ಬೇಕಾದಲ್ಲಿ ಖಂಡಿತ ನನ್ನ ಸಂಪರ್ಕಿಸ್ಕೋಬೋದು. ನನ್ನ ಫೋನ್ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾಯಿದೆ ಇಲ್ಲಿ.